ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತಿಂದ ಡೈಲಿ ಬ್ಲಾಗ್ ಮಾಡುವ ಅಂತ ಇದ್ದೀನಿ. ಇವತ್ತು ಡೈಲಿ ಬ್ಲಾಗ್ ಡೇ ಫಸ್ಟ್. ಇವತ್ತಿನ ಡೇ ಹೇಗೆಲ್ಲ ವಿಡಿಯೋ ಕೊನೆಯ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಯಾರಾದ್ರು ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಲ್ಯ ರೆಡಿಯಾಗಿದೆ. ಇನ್ನೊಂದು 1 ಗಂಟೆ ಆಗುವ ಆಮ್ಲೆಟ್ ಮಾಡಿದರೆ ಕೆಲಸ. ಮೇಲೆ ನನ್ನ ಮನೆ ಹೋಮ್ ಟೂರ್ ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ, ಅದು ಸಹ ಮಾಡ್ತೇನೆ. ಮತ್ತು ಡೈಲಿ ಬ್ಲಾಗಲ್ಲಿ ಏನಾದರೂ ಒಂದು ಚೇಂಜಸ್ ಬೇಕಲ್ಲ, ಹೋಮ್ ಟೂರ ಬೇರೆ ಏನಾದರೂ ಡ್ರಾಫ್ಟ್ ವೀಡಿಯೋವಾ, ನಿಮಗೆ ಇಷ್ಟ ಆಗಿದ್ದು ವೀಡಿಯೋ ಯಾವುದಾದ್ರೂ ಕಮೆಂಟ್ ಮಾಡಿ, ಆ ವಿಡಿಯೋ ಮಾಡ್ತೇನೆ. ಬನ್ನಿ, ನಿಮಗೆ ನಾನು ಮಾಡಿದ ಗ್ರಾಫ್ ತೋರಿಸ್ತೇನೆ. ಸೊ ಇದು ಬಾಟಲ್ ಆರ್ಟ್ ಇಷ್ಟ ಇದೆ. ಇದು ನಾನು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು. ಇದು ಪಂಡಿನ ಹಳೆ ಮನೆ ಇದ್ದಂಥದ್ದು. ಇದು ಈಗ ಸಿಗೋದು ಕಷ್ಟ. ಇದು ಹ್ಯಾಂಡ್ ಮೇಡ್ ಅನಿಸುತ್ತೆ. ಇಲ್ಲಿ ನೋಡಿ, ತೆಗೆದು ತೋರಿಸ್ತಾನೆ ಹೇಗಿದೆ ಅಂತ ನೋಡಿ. ಇನ್ನದು ಏನಾಗಲಿಲ್ಲ, ಹೇಗಿತ್ತು ಹಾಗೆ ಇದೆ. ಮತ್ತು ಸ್ವಲ್ಪ ಧೂಳು ಇಡ್ತಿದೆ. ಚೆನ್ನಾಗಿದೆ ಡಿಸೈನ್. ಮಾಡಿದ್ದು ಪೇಂಟಿಂಗ್. ಆಮೇಲೆ ಒಂದು ಸ್ಟಿಕ್ಕರ್ ಇದೆ. ಇದು ಸ್ಟಿಕ್ಕರ್ ಇಲ್ಲಿದೆ. ಇದು ಫಸ್ಟ್ ಮಾಡಿರೋದು. ಆಮೇಲೆ ಇಲ್ಲಿ ಒಂದುಂಟು, ಇಲ್ಲಿ ಸ್ವಿಚ್ ಬೋರ್ಡ್ ಹತ್ರ ಒಂದಿದೆ. ಇದು ನಾನು ಮಾಡಿರೋಂಥ ಕ್ರಾಫ್ಟ್. ಇದು ನೋಡಿರ್ಬೋದು, ನಾನು ಹಾಕಿದ್ದೆ ಫುಲ್ ಪ್ರೊಸೀಜರ್ ಹೇಗೆ ಮಾಡೋದು ಏನು ಅಂತಂತ.
ಸ್ಟೇಷನಲ್ಲಿ ಈ ಥರ ಇರ್ತದಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡಿಡ್ತೀವಿ. ಹೀಗೆ ಅಂಟಿಸ್ಲಿಕ್ಕೆ. ಇಲ್ಲಿ ಹೊರಗೆ ಸಹ ಉಂಟು ನನ್ನ ಕ್ರಾಫ್ಟ್. ಇದು ಫಸ್ಟ್ ಮಾಡಿದ್ದು ಫುಲ್ ಹಾಳಾಗಿದೆ. ಆಮೇಲೆ ಇಲ್ಲಿ ಇಲ್ಲಿ ಪೇಂಟಿಂಗ್ ಇದೆ. ಆಮೇಲೆ ಅದು ಸ್ಟಿಕ್ಕರ್ ಇಲ್ಲಿ ಒಂದಿದೆ. ಇದು ಫಸ್ಟ್ ಮಾಡಿದ್ದು ನಾನು. ಇದೆಲ್ಲ ಈಗ ಹಾಳಾಗಿದೆ, ಬಲೆ ಎಲ್ಲ ಬಂದು. ಆಮೇಲೆ ಕ್ಲೀನ್ ಮಾಡಬೇಕು. ಇದೆ ಈಗಳಿ ಪಾರಿಜಾತ ಗಿಡ. ಕೆಳಗಡೆ ಅಷ್ಟೊಂದು ಬಿದ್ದಿಲ್ಲ, ಒಂದೆರಡು ಏನು ಇರುವುದು. ಇದೊಂದು ಕಷ್ಟ ಆಗೋಯ್ತು, ಎಲ್ಲಿ ಹೋದೆ 2 ಬಾಲಗಳು. ಬನ್ನಿ ನಾವು ಆಮ್ಲೆಟ್ ಮಾಡುವ. 3 ಮೆಣಸು, 1 ನೀರುಳ್ಳಿ, 3 ಮೊಟ್ಟೆ. ನಾನು ಕಟ್ ಮಾಡ್ತೀನಿ, ಮೊದಲು ಕ್ಲೀನ್ ಮಾಡಿದ್ದೆ. ನಾನು 3 ಹಾಕಿಲ್ಲ, 2 ಮೆಣಸು ಹಾಕಿದ್ದು. 3 ಹಾಕಿದ್ರೆ ಖಾರ ಜಾಸ್ತಿ ಆಗ್ಬೋದು. ಈ ಥರ ಕಪ್ಪಿದು ವಾಶ್ ಮಾಡ್ಕೊಳ್ಬೇಕು, ಇಲ್ಲದಿದ್ದರೆ ಒಂದು ಲೇಯರ್ ತೆಗೆದು ಸಹ ಯೂಸ್ ಮಾಡ್ಬೋದು. ಮೂರು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಆಮ್ಲೆಟ್ ರೆಡಿ. 1:20 ಆಗಿದೆ, ಇನ್ನು 4 ರನ್ ಹಾಕಬೇಕು. ಮಧ್ಯಾಹ್ನ ಎಲ್ಲ ಕೆಲಸ ಎಲ್ಲ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ತೇನೆ. ಒಮ್ಮೊಮ್ಮೆ ಈ ಸ್ಕ್ರಬ್ಬರ್ ಯೂಸ್ ಮಾಡ್ತೇನೆ, ಹಿಮಾಲಯ. ಒಮ್ಮೊಮ್ಮೆ ಈ ಹಿಮಾಲಯ ಫೇಸ್ ವಾಶ್. ಇದು ನಾನು ಡೈಲಿ ಯೂಸ್ ಮಾಡೋದು, ಒಮ್ಮೊಮ್ಮೆ ಮಾತ್ರ ಸ್ಕ್ರಬ್ಬರ್ ಇದು. ತರಲಿಕ್ಕೆ ಹೋಗ್ತಾ ಇದ್ದೇವೆ, ನಾನು ಮತ್ತು ಅಮ್ಮ. ಸೊ ಈಗಲೇ ನನ್ನ ಬ್ಲಾಗ್ ತುಂಬ ಲಾಂಗ್ ಆಗಿದೆ, ಅದಕ್ಕೆ ನಾನು ಇಲ್ಲಿಗೆ ಬ್ಲಾಗ್ ಸ್ಟಾಪ್ ಮಾಡ್ತಿದ್ದೇನೆ. ಸಿಗುವ ನಾಳೆ ಬ್ಲಾಗಲ್ಲಿ. ಸೊ ನನ್ನ ಬ್ಲಾಗ್ ಕೊನೆ ತನಕ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.